ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಅರ್ಧವಾರ್ಷಿಕ ವಿಷಯ ಇತಿಹಾಸ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಲ್ಲಿ ಕೊಟ್ಟಿದ್ದೇವೆ. ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ PDF ಕಳಿಸಲಾಗುತ್ತದೆ. ನಿಮ್ಮ ಜಿಲ್ಲೆಯಲ್ಲಿ ಯಾವುದಾದರೂ ಕ್ವಶನ್ ಪೇಪರ್ ನಡೆದರೆ ನಮ್ಮ ಟೆಲಿಗ್ರಾಮ್ಗೆ ಕಳಿಸಿ ಅಥವಾ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಳಿಸಿ ಎಲ್ಲಾದರೂ. ಮತ್ತು ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. 1ನೇ ಕ್ವಶನ್. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್. ನಾಣ್ಯಶಾಸ್ತ್ರ ಎಂದರೇನು? ಕರೆಕ್ಟ್ ಆನ್ಸರ್ ಎ, ನಾಣ್ಯಗಳ ಅಧ್ಯಯನ. 2ನೇ ಕ್ವಶನ್. ಈ ಕೆಳಗಿನ ಯಾವ ವರ್ಷ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪಿಸಲಾಯಿತು? ಕರೆಕ್ಟ್ ಆನ್ಸರ್ ಸಿ, 1914. 3ನೇ ಕ್ವಶನ್. ವೇದಗಳ ಕಾಲದಲ್ಲಿನ ಕುಟುಂಬದ ಯಜಮಾನ? ಕರೆಕ್ಟ್ ಆನ್ಸರ್ ಡಿ, ಕುಲಪತಿ ಅಥವಾ ಗೃಹಪತಿ. 4ನೇ ಕ್ವಶನ್. ಚಂದ್ರಗುಪ್ತ ಮೌರ್ಯನಿಂದ ಸೋಲಿಸಲ್ಪಟ್ಟ ಗ್ರೀಕ್ ದೊರೆ? ಬಿ, ಕರೆಕ್ಟ್ ಆನ್ಸರ್ ಸೆಲ್ಯೂಕಸ್. 5ನೇ ಕ್ವಶನ್. ಭಾರತದ ಗಿಣಿ? ಕರೆಕ್ಟ್ ಆನ್ಸರ್ ಡಿ, ಅಮೀರ್ ಖುಸ್ರು. ರೋಮನ್ ಅಂಕಿ 2. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 6ನೇ ಕ್ವಶನ್. ಜೈನ ಧರ್ಮದ ಸ್ಥಾಪಕ ಡ್ಯಾಶ್ ಋಷಭನಾಥ. 7ನೇ ಕ್ವಶನ್. ಶತವಾಹನರ ರಾಜಧಾನಿ ಡ್ಯಾಶ್ ಪ್ರತಿಷ್ಠಾನ. 8ನೇ ಕ್ವಶನ್. ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಡ್ಯಾಶ್ ಧನ್ವಂತರಿ. 9ನೇ ಕ್ವಶನ್. ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ? 1526. 10ನೇ ಕ್ವಶನ್. ಕನ್ನಡದ ಮೊದಲ ಸಾಹಿತ್ಯ ಕೃತಿ ಡ್ಯಾಶ್ ಕವಿರಾಜ ಮಾರ್ಗ. ರೋಮನ್ ಅಂಕಿ 3. ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಎ, ಕನಿಷ್ಕ. ಬಿ, ಹುಯನ್ ತ್ಸಾಂಗ್. ಸಿ, ರವಿಕೀರ್ತಿ. ಡಿ, ಅಕ್ಬರ್. ಇ, ರನ್ನ. ಎ, ಕನಿಷ್ಕ. ಕರೆಕ್ಟ್ ಆನ್ಸರ್ ಪುರುಷಪುರ. ಬಿ, ಹುಯನ್ ತ್ಸಾಂಗ್. ಕರೆಕ್ಟ್ ಆನ್ಸರ್ ಹುಯನ್ ತ್ಸಾಂಗ್ ಸಿಹುಕಿ. ಸಿ ಅಂತ ನಾನು ರಾಂಗ್ ಆಗಿದೆ. ಇದು ಬಿ ಇದೆ. ಇದು ಸಿ, ರವಿಕೀರ್ತಿ ಐಹೊಳೆ ಶಾಸನ. ಡಿ, ಅಕ್ಬರ್ ದಿನಿ ಇಲಾಹಿ. ಇ, ರನ್ನ ಉಭಯ ಚಕ್ರವರ್ತಿ. ರೋಮನ್ ಅಂಕಿ 4. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಕ್ವಶನ್. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರವನ್ನು ಹೆಸರಿಸಿ. ಕ್ವಾರ್ಟ್ಜೈಟ್. 13ನೇ ಕ್ವಶನ್. ಬುದ್ಧ ಚರಿತ್ರೆ ಬರೆದವರು ಯಾರು? ಅಶ್ವಘೋಷ್. 14ನೇ ಕ್ವಶನ್. ಕುಡುಗೊಲೆ ಎಂದರೇನು? ಪ್ರಾಚೀನ ಚೋಳರ ಕಾಲದ ಒಂದು ಚುನಾವಣೆ ವ್ಯವಸ್ಥೆ. 15ನೇ ಕ್ವಶನ್. ಹೊಯ್ಸಳರ ರಾಜಲಾಂಛನ ಯಾವುದು? ಸಳನು ಹುಲಿಯನ್ನು ಕೊಲ್ಲುತ್ತಿರುವ ಶಾಸನ. 16ನೇ ಕ್ವಶನ್. ರಾಷ್ಟ್ರಕೂಟರ ಮೊದಲ ದೊರೆ ಯಾರು? ದಂತಿ ದುರ್ಗ. ರೋಮನ್ ಅಂಕಿ 5. ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಅದಕ್ಕೆ ಆನ್ಸರ್ ಪಕ್ಕದಲ್ಲೇ ಇದೆ ನೋಡಿ, ನಳಂದ ಮತ್ತು ತಕ್ಷಶಿಲಾ. 18ನೇ ಕ್ವಶನ್. ಮಧ್ಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ಬಾಗೋರ್ ಮತ್ತು ಆದಮ್ಗಢ ಇತ್ಯಾದಿಗಳಿವೆ. ನಿಮ್ಮ ಇಷ್ಟ ಬಂದಿದ್ದು ಬರೀಬಹುದು. ಹಾಗೆಯೇ 19ನೇ. ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ. ಆರ್ಯರ ಆಕ್ರಮಣ, ಪ್ರವಾಹ ಆಗಿರ್ಬೋದು, ಏನಾದರೂ 2. 20ನೇ ಕ್ವಶನ್. ಜೈನ ಧರ್ಮದ ಪಂಗಡಗಳು? ಶ್ವೇತಾಂಬರ, ದಿಗಂಬರ. 21ನೇ ಕ್ವಶನ್. ವೈದಿಕ ಕಾಲದ 2 ಬಗೆಯ ನ್ಯಾಯಾಲಯಗಳನ್ನು ಹೆಸರಿಸಿ. ಕಂಟಕ ಶೋಧನ ಮತ್ತು ಧರ್ಮಸ್ಥೇಯ. 23ನೇ ಕ್ವಶನ್. 4ನೇ ಬೌದ್ಧ ಸಮ್ಮೇಳನ ಏಕೆ ನಡೆಸಲಾಯಿತು? 1906ರಲ್ಲಿ ಬೌದ್ಧ ಧರ್ಮದಲ್ಲಿರುವ ಗೊಂದಲಗಳನ್ನು ಬಗೆಹರಿಸಲು. 24ನೇ ಕ್ವಶನ್. ಕಾಳಿದಾಸನ ಯಾವುದಾದರೂ 2 ಕೃತಿಗಳನ್ನು ತಿಳಿಸಿ. ಅಭಿಜ್ಞಾನ ಶಾಕುಂತಲ, ಮೇಘದೂತ. 25ನೇ ಕ್ವಶನ್. ತಕ್ಕೊಳ್ಳ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೆಯಿತು? 949 ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ. 26ನೇ ಕ್ವಶನ್. ಇಮ್ಮಡಿ ಪುಲಕೇಶಿಯ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ. ರಾಜಾಧಿರಾಜ, ದಕ್ಷಿಣಪಥೇಶ್ವರ ಯಾವುದಾದರೂ 2. ಹಾಗೆ ದೆಹಲಿಯಲ್ಲಿನ ಯಾವುದಾದರೂ 2 ಮೊಘಲ ಸ್ಮಾರಕಗಳು, ಕೆಂಪುಕೋಟೆ ಆಗಿರ್ಬೋದು, ಇನ್ನೂ ಯಾವುದಾದ್ರೂ 2 ಬರೆಯಬಹುದು. ಹಾಗೆ ರೋಮನ್ ಅಂಕಿ 6. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ.
30ನೇ ಕ್ವಶನ್. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ಉತ್ತರಿಸಿ. ಇವು ಸಹ ಆ್ಯನ್ಯುವಲ್ ಎಕ್ಸಾಮ್ಗೆ, ಪ್ರಿಪ್ರೇಟರಿಗೆ, 9 ಮಂತ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುತ್ತದೆ. ಇವು ಎಲ್ಲವೂ ಸಹ ಇರುತ್ತವೆ. 31ನೇ ಕ್ವಶನ್. ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. 32ನೇ ಕ್ವಶನ್. ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. 3ನೇ ಕ್ವಶನ್. ಮುಹಮ್ಮದ್ ಬಿನ್ ತುಘಲಕ್ನ ವೈರುಧ್ಯಗಳ ಮಿಶ್ರಣ ಎಂದು ಏಕೆ ಕರೆಯಲಾಗಿದೆ. ಇದು ಫುಲ್ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. 34ನೇ ಕ್ವಶನ್. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. 35ನೇ ಕ್ವಶನ್. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಎಂದು ಏಕೆ ಕರೆಯುತ್ತಾರೆ, ವಿವರಿಸಿ. ಇದು ಸಹ 10 ಅಂಕಕ್ಕೆ ಇಂಪಾರ್ಟೆಂಟ್ ಆಗಿದೆ. 4ರಲ್ಲಿ 1 ಕೊಡುವ ಸಾಧ್ಯತೆ ಇರುತ್ತದೆ ಆ್ಯನ್ಯುವಲ್ ಎಕ್ಸಾಮ್ ಸಹ. ಹಾಗೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಕಳಿಂಗ ಯುದ್ಧ 1ನೇ ಸ್ಥಾನದಲ್ಲಿ ಬರೆಯಬೇಕು. 2ನೇ ಸ್ಥಾನದಲ್ಲಿ ವಿಕ್ರಮ ಶಕೆ. 3ನೇ ಸ್ಥಾನದಲ್ಲಿ ತರೇನ ಕದನ. ಮೊಹೆಂಜೊದಾರೋ ಕಂಡುಹಿಡಿದದ್ದು 4ನೇ ಸ್ಥಾನದಲ್ಲಿ. ಹಾಗೆಯೇ ಸೂಚನೆಗಳನ್ನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 39ನೇ ಕ್ವಶನ್. ಎ. ನಿಮಗೆ ಒದಗಿಸಿರುವ ಭಾರತದ ಪುಟದಲ್ಲಿ ಈ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆ ಬರೆಯಿರಿ. ತಕ್ಷಶಿಲಾ, ಕಂಚಿ, ಶ್ರೀ ಬಾದಾಮಿ, ಡಿ. ಪಾಟಲಿಪುತ್ರ, ಇ. ದೇವಗಿರಿ. ಇದು ಭಾರತ ಮ್ಯಾಪ್ ಅವರು ಕೊಟ್ಟಿರ್ತಾರೆ, ಅದರಲ್ಲಿ ಗುರುತಿಸಿ ಇದರ ಬಗ್ಗೆ ಒಂದೊಂದು ಸಾಲಿನಲ್ಲಿ ಬರೆದರೆ 10ಕ್ಕೆ 10 ಅಂಕ ಪಡೆದುಕೊಳ್ಳಬಹುದು.